ಕೊಪ್ಪಳದಲ್ಲಿ ಒಂದೇ ಕುಟುಂಬದ ಮೂವರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಈ ಸಾವಿನ ಸುತ್ತ ಹಲವು ಪ್ರಶ್ನೆಗಳು ಅನುಮಾನಗಳು ಹುಟ್ಟುಕೊಳ್ತಾ ಇದೆ. ಅನುಮಾನಾಸ್ಪದವಾಗಿ ಮೂವರ ಶವಗಳು ಪತ್ತೆಯಾಗಿರುವಂತಹದ್ದು ಕೊಪ್ಪಳ ತಾಲೂಕಿನ ಹೊಸಲಿಂಗಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ತಾಯಿ ರಾಜೇಶ್ವರಿ 50 ವರ್ಷ, ಮಗಳು ವಸಂತ 28 ವರ್ಷ, ಮೊಮ್ಮಗ ಸಾಯಿ ಧರ್ಮತೇಜ 5 ವರ್ಷ ಶವವಾಗಿ ಪತ್ತೆಯಾಗಿದ್ದಾರೆ. ಸ್ಥಳಕ್ಕೆ ಮುನಿರಾಬಾದ್ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ FSL ತಂಡ ಕೂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದೆ. ಆತ್ಮಹತ್ಯೆನ, ಕೊಲೆನ? ಅಜ್ಜಿ ಮೊಮ್ಮಗನ ಶವ ಬೆಡ್ರೂಮ್ನಲ್ಲಿ ಪತ್ತೆಯಾಗಿದೆ. ಮಗಳ ಶವ ಅಡುಗೆ ಮನೆಯಲ್ಲಿ ಪತ್ತೆಯಾಗಿರುವಂತಹದ್ದು. 2 ವರ್ಷದ ಹಿಂದೆ ಪತಿಯಿಂದ ವಸಂತ ದೂರವಾಗಿದ್ದಾರೆ. ಆಂಧ್ರದ ನಂದಾಲ ಮೂಲದ ವ್ಯಕ್ತಿಯ ಜೊತೆಗೆ ಮದುವೆ ಆಗಿತ್ತು ವಸಂತ ಅವರಿಗೆ. ಅನ್ಯ ಧರ್ಮದ ವ್ಯಕ್ತಿಯ ಜೊತೆಗೆ ಸಂಬಂಧವನ್ನ ವಸಂತ ಹೊಂದಿದ್ರು ಅನ್ನೋದು ಕೂಡ ಈಗ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಈ ಮೂವರ ಸಾವು ಈಗ ಹಲವು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರ ಅಥವಾ ಯಾರಾದ್ರೂ ಬಂದು ಕೊಲೆಯನ್ನ ಮಾಡಿದ್ರ? ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರೆ ಅದಕ್ಕೆ ಕಾರಣ ಏನು? ಸಾಂಸಾರಿಕ ಕಾರಣನ ಅಥವಾ ಬೇರೆ ವ್ಯವಹಾರ ಆಸ್ತಿಗೆ ಸಂಬಂಧಪಟ್ಟ ಕಾರಣಗಳಿತ್ತ? ಅಥವಾ ಕೊಲೆ ಆಗಿದ್ದೇ ಆಗಿದ್ರೆ ಯಾರು ಕೊಲೆಯನ್ನ ಮಾಡಿದ್ರು, ಯಾಕಾಗಿ ಕೊಲೆಯನ್ನ ಮಾಡಿದ್ರು? ಹಲವು ಅನುಮಾನಗಳು ಸಹಜವಾಗಿಯೇ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಈಗ ತನಿಖೆಯ ಆಳಕ್ಕಿಳಿದಿರುವಂತಹದ್ದು. ಈ ಸಂದರ್ಭದಲ್ಲಿ ವಸಂತ ಅವರಿಗೆ ಅನ್ಯ ಧರ್ಮದ ಯುವಕನ ಜೊತೆಗೆ ಮದುವೆ ಆಗಿತ್ತು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ರೀಸೆಂಟ್ ಆಗಿ ಅವರು ಗಂಡನಿಂದ ದೂರ ಆಗಿದ್ರು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂತಹದ್ದು. ಈ ಎಲ್ಲ ವಿಚಾರಗಳು ಗೊತ್ತಾಗ್ತಾ ಇದ್ದ ಹಾಗೆ ಅನುಮಾನಗಳು ಮತ್ತು ಪ್ರಶ್ನೆಗಳು ಸಹಜವಾಗಿಯೇ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುಕ್ಕಣ್ಣ ಕತ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುಕ್ಕಣ್ಣ, ಒಂದೇ ಕುಟುಂಬದ ಮೂವರ ಸಾವು ಹಲವು ಪ್ರಶ್ನೆ ಮತ್ತು ಅನುಮಾನ ಕಾರಣ ಆಗ್ತಾ ಇದೆ. ಪೊಲೀಸರ ತನಿಖೆಯಲ್ಲಿ ಬಂದಿದೆ. ಪ್ರಾಥಮಿಕವಾಗಿ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಮುಕ್ಕಣ್ಣ? ಹೌದು ಪ್ರೇಮ್ ಕುಮಾರ್, ಕೊಪ್ಪಳ ತಾಲೂಕಿನ ಹೊಸ ಲಿಂಗಾಪುರ ಗ್ರಾಮದಲ್ಲಿ ಮೂರು ಶವಗಳು ಪತ್ತೆಯಾಗಿದ್ದಾವೆ. ಅನುಮಾನಾಸ್ಪದವಾಗಿ ಈಗ ಗೊತ್ತಾಗ್ತಾ ಇದೆ ಇದು ಆತ್ಮಹತ್ಯೆಯೋ ಕೊಲೆಯೋ ಎಂಬುದು ಯಾವುದೇ ರೀತಿ ಇನ್ನು ಖಚಿತವಾಗಿ ಮಾಹಿತಿ ತಿಳಿತಾ ಇಲ್ಲ. ಈಗ ತಾಯಿ ರಾಜೇಶ್ವರಿ ಮತ್ತೆ ಮಗಳು ವಸಂತ ಆಗಿರ್ಬೋದು ಮತ್ತು ಮೊಮ್ಮಗ ಸಾಯಿ ಧರ್ಮ ತೇಜ, ಇವ್ರು ಮೂವರು ಈಗಾಗಲೇ ಮೃತಪಟ್ಟಿದ್ದಾರೆ. ಈಗ ಆ ಸ್ಥಳಕ್ಕೆ ಈಗಾಗಲೇ ಮುನಿರಾಬಾದ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಿದ್ದಾರೆ. ಯಾಕಂದ್ರೆ ಕಳೆದ ದಿನ ರಾಜೇಶ್ವರಿ ಮಗಳು ರಾಜೇಶ್ವರಿ ಫೋನ್ ಮಾಡಿದಾಗ ನಿನ್ನೆ ರಾತ್ರಿ ಯಾವುದೇ ರೀತಿ ಫೋನ್ ರಿಸೀವ್ ಮಾಡೋ ಕಾರಣಕ್ಕಾಗಿ ಬೆಳಗಿನ ಜಾವ ಮನೆಗೆ ಬಂದ ನೋಡಿದಾಗ ಈ ಮೂವರ ಮೃತದೇಹಗಳು ಪತ್ತೆಯಾಗಿವೆ. ಈ ಸ್ಥಳಕ್ಕೆ ಆಗಲಿ ಪೊಲೀಸರು ಆಗಿರ್ಬೋದು ಮತ್ತು ಬೆರಳಚ್ಚ ತಜ್ಞರಾಗಿರ್ಬೋದು ಮತ್ತು ಡಾಗ್ ಸ್ಕ್ವಾಡ್ ಬಂದು ಪರಿಶೀಲನೆ ನಡೆಸ್ತದೆ. ಇದು ಕೊಲೆಯೋ ಏನೆಂಬುದು ಗೊತ್ತಾಗ್ತಿಲ್ಲ. ಹೊಸ ಲಿಂಗಾಪುರ ಗ್ರಾಮದಲ್ಲಿ ವಸಂತ ಆಗಿರ್ಬೋದು, ಅಜ್ಜಿ ಮತ್ತು ಮೊಮ್ಮಗ ಇಲ್ಲೇ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಅವರು ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಕಳೆದ ಆಂಧ್ರ ಪ್ರದೇಶದ ನಂದೆಲ್ಲ ಗ್ರಾಮದಲ್ಲಿ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ವಾಸ ಮಾಡಿ ಜೀವನ ಸಾಗಿಸ್ತಾ ಇದ್ರು. ಕಳೆದ ತಿಂಗಳ ಹಿಂದೆನೆ ಒಂದು ಅನ್ಯ ಕೋಮಿನ ಯುವಕನ ಜೊತೆ ಇವರು ಸಂಬಂಧ ಬೆಳೆಸಿದ್ರು ವಸಂತ ಎನ್ನುವರು. ಇದು ಒಂದು ಈ ಘಟನೆ ಕಾರಣ ಎಂಬುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಮುಖಂಡ ತಮ್ಮೆಲ್ಲ ಮಾಹಿತಿಗಾಗಿ.